150ಕ್ಕೆ ಆಗದೆ 150ಕ್ಕೆ ಆಗದೆ ಗಣಪ. ಇವತ್ತು ಅವನು ಗುರುತಿಸಿ ನನ್ನನ್ನು ಸರತ್ ಅವ್ರ ತಂದೆ ನೀನು ಅಂತ ಹೇಳ್ದಲ್ಲ, ಅದಕ್ಕೆ ಅವನು ಸರತ್ ಗ್ರೇಟ್. ಕೇಕ್ ಕಟ್ ಮಾಡುವ ಸಮಯ. ನಮ್ಮ ಗುರುಗಳು ನಮ್ಮ ದೊಡ್ಡಪ್ಪಗೆ ಇದಕ್ಕೆಲ್ಲ ನೀವು ಸಾಥ್ ಕೊಡ್ಬೇಕಷ್ಟೇ, ಏನೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಹೆಂಗ್ರಿ ಇಷ್ಟು ಬೆಳ್ಳ ಕಾಣಿಸ್ತಿದೆ. ಇಲ್ಲ ಒಳ್ಳೆ ದನ ದಿನ ತಿಂದಿಯಲ್ಲ. ಸಮಂಜರ ಮದುವೆ ಬತ್ತು. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ದಿ ಲೆಜೆಂಡ್ ಅಂಬಾರಿ ಹೊತ್ತಂತ ಅರ್ಜುನನ ಸಮಾಧಿ ಹತ್ರ ಹೋಯ್ತಾವೆ. ಅಭಯ 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 ನಿಮ್ಮಂತ ಅಪ್ಪ ಅಮ್ಮ ಯಾವ್ದಕ್ಕಾರ ಪರ್ಮಿಷನ್ ಕೊಟ್ಟಿರಾ? ಆಮೇಲೆ ಕೇಕ್ ತಗೋಬತ್ನಿ. 150ಕ್ಕೆ ಆಗದೆ 150ಕ್ಕೆ ಆಗದೆ ಗಣಪ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. 5 minutes later. ಏನಮ್ಮಿ ಲೋ ಸಿಂಧೂರ ಯಾಕೆ ಈ ರೇಂಜ್ ಹಾಕಿದ್ಯಾ ಗೈಸ್? ವಿಜಿ ಡಬ್ಬು ಇವಳು ಅದ್ಯಾ ಅಂತ ಇಲ್ಲಿ ತೆಗ್ದಿರು ನಿಮ್ ಮುದಿ ತೋರ್ಸ್ಬಿಡಪ್ಪ ಜನಗಳಿಗೆ. ಪಂಚ ಏನಣ್ಣ ಸಮಸ್ಯರ ಅಣ್ಣ ಬಣ್ಣ ಇಲ್ಲಿ ಸರಿ. ಏನ ಎಲ್ಲೋ ಇದ್ದಿದ್ಯಾ? ಏನ್ ಕುಡಿದಂತೆ ನಾರ್ಮಲ್ ಆಗಿ ಇದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಇನ್ನೇನ್ ಮತ್ತೆ ನಿನ್ ಕೆಲ್ಸ? ಇಲ್ಲ ಏನ್ ನೀನ್ ಮಿಸ್ಸಸ್ ಬೇರೆ ಬೇರೆ ಕೆಲಸ ಎಲ್ಲ ಮಾಡಕ್ಕೆ? ಶರ್ಟ್ ಚೇಂಜ್ ಅಣ್ಣ, ಶರ್ಟ್ ತಂದು ಕೊಡ್ತೀನಿ ಬಿಡೋಣ. ಅದು ಒಂದ್ ದಿವಸ ಯಾವ ಕಲರ್ ಬೇಕು? ಯಾವ ಕಲರ್ ಬೇಕು? ಶರ್ಟ್ ಯಾವ ಕಲರ್ ಬೇಕು? ಟವಲ್ ಬೇಕಾ? ನಮ್ ಜೊತೆಗೆ ಇವಾಗ ನಮ್ಮ ಬೂಬು ಡೂಡು ಅವ್ರು ಬರ್ತಾವ್ರೆ, ಲವರ್ ಬಾಯ್ ಅವರು. ವಿಜಿ ನೀನೇ ಓಡಿಸ್ಬಾ. ನಾನು ಓಡಿಸ್ತೀನಿ, ನಿಮ್ಗೆಲ್ಲ ಕಡಿಸ್ಬೇಕು ಬುಲೆಟ್ ಗಾಡಿ ಓಡಿಸಕ್ಕೆ. ತಿರುಗಿಸ್ಮೇಲಪ್ಪ ಸಿಂಧೂರ ಎಲ್ಲ ಹಚ್ಚಿದ್ಯಪ್ಪ. ಆಪರೇಷನ್ ಸಿಂಧೂರ, ಆಪರೇಷನ್ ಸಿಂಧೂರ. ಇಲ್ಲ ಒಳ್ಳೆ ದನ ದಿನ ತಿಂದಿಯಲ್ಲ. ತಿನ್ನೋದ್ರಲ್ಲಿ ನಾಚ್ಕೋಬಾರ್ದು ಕೂಡ. ಅಕ್ಕೆ ದನ ಚೆನ್ನಾಗಿ ತಿಂದಾರ ಬಿಡ್ರಾದ್ರೆ ನಾಚ್ಕೋತಾನಲ್ಲ ವಿಜಯ. ಕೂಬಲ್ಲ ಬೂಬು. ಇವ್ ಲವ್ ಸ್ಟೋರಿ ಹೆಂಗೆ ಗೊತ್ತಾ ಸ್ಟಾರ್ಟ್ ಆಗಿದ್ದು? ಸ್ನ್ಯಾಪ್ ಚಾಟ್ ಇಂದ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡಿರೋದು. ಎಲ್ಲಿಗೆ ಗೊತ್ತು ಜನರೇಷನ್ ನೋಡ್ರಿ. ಯಾವ ಚಾಟಲ್ಲಿ ಮೆಸೇಜ್ ಮಾಡಿದ್ರು ಸಿಗ್ತಾರ. ಸರಿ ಇಲ್ಲ ಗುಡ್ರ ಅನ್ ಮಾಡ್ದಂತೆ ಕಳ ವಿಜಯ್. ಗುಡ್ರ ಅದು ಮದಿನೇನ್ ಅನ್ಬೇಕಲ್ಲ? ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇದೇನೆ ಗೈಸ್. ಮೈಸೂರು ಅಂಬಾರಿ ವಿಶ್ವವಿಖ್ಯಾತ 18 ಸತಿ ಒತ್ತಿರೋ ದಿ ಲೆಜೆಂಡ್ ದಿ ಅರ್ಜುನ ಅವರ ಪ್ರತಿಮೆ ಇದೇನೆ ಗೈಸ್. ಅಡಾನೆ ಕೈಯಿಂದ ಅರ್ಜುನ ಸತ್ತಿದ್ದು ಅಂತ ಹೇಳ್ತಾರೆ, ಬಟ್ ಆದ್ರೆ ನಿಜ ಏನು ಅಂತ ನಂಗೂ ಗೊತ್ತಿಲ್ಲ. ಆದ್ರೆ ನ್ಯೂಸ್ ಅಲ್ಲೆಲ್ಲ ಬಂದಿರೋದು ಅದೇನೆ. ಬ್ರೋ ನೀವೆಲ್ಲ ಎಲ್ಲಿಂದ? ಹಾಸನ್. ಬೆಸ್ಟ್ ಆಫ್ ಲಕ್ ಬ್ರೋ. ಗೈಸ್ ಇವರು ವ್ಲಾಗ್ಸ್ ಮಾಡ್ತವ್ರಂತೆ, ಇವ್ರಿಗೂ ಸಪೋರ್ಟ್ ಮಾಡ್ರಿ ಎಲ್ಲಾರ ಕಂಡ್ರೆ. ಹೇಳ ಏನಂತ ಕರಿಬೇಕು? ಆಯ್ತು ಹಂಗೆ ಕರಿತೀವಿ. ಹೇಳ ಅದಕ್ಕೆ ಏನಂತ ಕರಿಬೇಕು ಹೇಳು. ಅಲ್ಲ ಅಲ್ಲಿ ನೋಡು, ಇಲ್ಲ ಮಾತು ಅನ್ಬೇಕು. ಹೇಳು ಏನಂತ ಅನ್ಬೇಕು? ಬೂಬು ಅನ್ಬೇಕಾ ಮಾದು ಅನ್ಬೇಕಾ? ಬೇಡ ಇರ್ಲ ಸುಮ್ಗೆ. ಮತ್ತೆ ಇದು 1.5 ಲಕ್ಷ ಯೂಟ್ಯೂಬ್ ಫ್ಯಾಮಿಲಿ ಗುರು. ನಮ್ಗೆ 1.5 ಲಕ್ಷ ನೋಡೋದ್ ಗುರು. ನಮ್ನ ಗತ್ತೋರ್ಸು. ಯಾರು ನೀನು? ಸಿಕ್ಕಲ್ಲ ಅವ್ರು. ಓಹೋ ಬೆಂಗ್ಳೂರ್ಗೆ ಹೋಗಿದ್ದು. ಕೈ ಕಾಲ ತೊಳ್ಕೊಂಡ್ ಒಳಗ್ ಬರ್ಬೇಕು ಅಂತ ಹೇಳೋದು ನಾನು. 25-26 ವರ್ಷ ಆಯ್ತು ನೀವು ಹುಟ್ಟಿ. ನಮ್ಗೆಲ್ಲ ಇಡೀಸಲ ಇಡಿಸ್ತವ್ರೆ. ಅಟ್ಟಿ ನಾಚಿಕೆ ಹೋಗು, ಯಾರು ಬೇಡ ಅಂದ್ರು. ನಿಮ್ಮ ಅಪ್ಪನ ನಮ್ಮ ಅಪ್ಪನೇ ಕಟ್ಸಿರೋದು. ನಿಮ್ಮ ಅಪ್ಪ ಕಟ್ಸಿಲ್ಲ, ನಮ್ಮ ಅಪ್ಪನೇ ಕಟ್ಸಿರೋದು. ಶಶಿಕಲಾ ಅವ್ರೆ 1.5 ಲಕ್ಷ ಜನರು ಪ್ರೀತಿ ಸಂಪಾದನೆ ಮಾಡಿರೋ ಖುಷಿಗೆ ಇವತ್ತು ಕೇಕ್ ಕಟ್ ಮಾಡ್ತಾ ಇದೀವಿ ನಾವು. ಒಟ್ಲಿ ನಮ್ಮಮ್ಮ ಕೋಟಿ ಆಗ್ಲಿ ಎಲ್ಲ 1.5 ಕೋಟಿ ಆಗ್ಲಿ ನಿಮ್ ದಯೆಯಿಂದ, ನಿಮ್ ಸಪೋರ್ಟ್ ಇಂದ ಇನ್ನು ಹಿಂಗೆ ಸಪೋರ್ಟ್ ಮಾಡಿ ನನ್ನ ಮಗನ್ನ ಹಿಂಗೆ ಬೆಳೆಸಿ. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ನಿಮ್ ಪ್ರೀತಿಗೆ ನಾವ್ ಯಾವಾಗ್ಲೂ ಚಿರಋಣಿ. ಎಲ್ರಿಗೂ ನಮಸ್ಕಾರ. ಇವತ್ತು ಗೈಸ್ ಕೇಕ್ ತಗೊ ಬಂದಿದ್ನಲ್ಲ ತೋರಿಸ್ತೀನಿ ರೀ. ನಮ್ ಫ್ರಿಜ್ ಅಲ್ಲಿ ಇಟ್ಟವನಿ ಕೇಕ. ಇಲ್ಲಿ
ಇವಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅತ್ತೆ ನಮ್ಮ ಡಾರ್ಲಿಂಗು ನಮ್ಮ ಶಿವಮಜ್ಜಿ ಗೊತ್ತಲ್ಲ ನಿಮ್ಗೆ, ಅವರು ಎಲ್ರು ಕರಿಯಕ್ ಹೋಗ್ಬೇಕು ಇವಾಗ. ಇನ್ವೈಟ್ ಮಾಡ್ಬಿಟ್ಟು ಇದು ಎಲ್ಲ ಡೆಕೋರೇಟ್ ಮಾಡಮ್ಮ ಹಂಗಂಗೆ ಟೇಬಲ್ ಹಂಗಂಗೆ ಟೇಬಲ್ ಕಪ್ ಗ್ಲಾಸ್. ಓಹೋ ಗೈಸ್, ನಮ್ಮಮ್ಮ ಕರಿ ಗ್ಲಾಸು ಚೆನ್ನಾಗಿ ಕಾಣಿಸುತ್ತೆ ಅಂತದೆ. ಉಜ್ರು ಮುನಿಯಪ್ಪ ಇಲ್ಲಿಯಮ್ಮ ಗೈಸ್. ನಮ್ಮ ಮಟ್ಲಿ ಇವತ್ತು ಮುದ್ದೆ ಮಾಡ್ತಾ ಇದೆ ನಮ್ಮಮ್ಮ. ಇವತ್ತು ಮಾತ್ರ ಅಲ್ಲ, ದಿವಸ ನಮ್ಮಮ್ಮ ಮುದ್ದೆ ಮಾಡೋದು ಗೈಸ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಇದು ಹಾಕ್ಸುದ್ವಾ ಫಿಲ್ಟ್ರಾ, ಇಲ್ಲಿ ಕೆಳಗಡೆಯಿಂದ ನೀರೆಲ್ಲ ಲೀಕೇಜ್ ಆಯ್ತಾ ಇರ್ತದೆ ಹಿಂಗೆ. ಇದು ಹಾಕ್ಬಿಟ್ಟು ಹೋದ್ರಲ್ಲ ಅವರು, ಅಣ್ಣ ಏನಾದ್ರು ವಿಡಿಯೋ ನೋಡಿದ್ರೆ ದಯವಿಟ್ಟು ಬಂದು ರೆಡಿ ಮಾಡಿ ಅಣ್ಣ. ಫೋನ್ ಮಾಡಿದ್ರೆ ಬತ್ತೀನಿ ಅಂತ ಹೇಳಿದ್ರು, ಬಟ್ ಆದ್ರೆ ಇನ್ನೂ ಬಂದಿಲ್ಲ ಗೈಸ್ ಅವರು. A few moments later. ದೊಡ್ಡಪ್ಪ ನಮ್ ಜ್ಞಾನವಿ ಬಲೂನು. ಓ ಯಾಕಕ್ಕ, ಏನಕ್ಕ ನಿಂದು ಸಮಾಚಾರ ಕೊಟ್ಲೆ? ವೆರೀಸ್ ನಮ್ಮ ಜ್ಞಾನವಿ. ಅಯ್ಯೋ ಗೈಸ್, ನಮ್ ಜ್ಞಾನವಿ ಎಷ್ಟು ಕ್ಯೂಟ್ ಬಲ್ಗೋಳೆ ಅಂದ್ರೆ, ಚಿನ್ನು ಮುದ್ದು ಮರಿ ಇದು. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ದೊಡ್ಡಪ್ಪ ಅಂತ ಪ್ರೀತಿಯಿಂದ ಕರೆಯಲ್ಲ, ದೊಡ್ಡಪ್ಪ ಅಂತ ಅಂಗಸಂಗದಿಂದ ಕರೀತಾರೆ. ಗುರು ಅಂತ ಪ್ರೀತಿಯಿಂದ ಕರೆಯೋದು. ಗುರು ವಾ ದೊಡ್ಡಪ್ಪ ಇದ್ಯಾಕೆ? ಏ ಗುರು, ಕೇಕ್ ಕಟ್ ಮಾಡ್ಸಕ್ಕೆ ಬತ್ತೀನಿ ಅನ್ಬಿಟ್ಟು ನೀನೇನ್ ಗುರು 2 ನಿಮಿಷ ಮನಿಕೋ, ತಿರ್ಗಾ ವಾಪಸ್ ನಾನೇ ಬಂದ್ ಕರ್ಕೊಬತ್ತೀನಿ ಆಯ್ತಾ? 2 ನಿಮಿಷ ನೀಟಾಗಿ ರೆಡಿ ಆಗಿರೋ ಬಾಸ್. ಅಣ್ಣ ಇದು 150K ಆಗೋದಲ್ಲ ಯೂಟ್ಯೂಬ್ ಅಲ್ಲಿ, 1,50,000 ಜನರು, ಅದಕ್ಕೆ ಕೇಕ್ ಕಟ್ ಮಾಡಿಸ್ತಿರೋದು ಇವತ್ತು. ಹಾ ಇವಾಗ ಯಾರು ಇನ್ನು ನಾನೇ ನೀನೇ ಕಟ್ ಮಾಡಿಸ್ಕೊಳ್ಳೋದ? ನಿಜ ಹೇಳಿ, ನನ್ನ ಮರ್ಯಾದೆ ಕೈಬೇಡ ಅಂದೆ ಅಷ್ಟೇ. ಜ್ವರ ಬಂದಿತ್ತಲ್ಲೇನೆ, ಪಾಪ. ಬಟ್ ಆದ್ರೆ ನಮ್ ಜ್ಞಾನ ಎಷ್ಟು ಕ್ಯೂಟ್ ಆಗಿ ಬಂದ್ಗಳು ನೋಡ್ರಿ. ಕೇಕ್ 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 ತಂದ ಇದ್ರು ಹೋಗ್ಲಿ, ಕೇಕ್ ತಂದ ಇದ್ರು ದೊಡ್ಡವಾ. ಓಹೋ ಹೆಂಗ್ರು ನೀನ್ ಈ ರೇಂಜ್ ಏರಿಸ್ತಿದ್ಯೇ? ತಿನ್ ಗುರು ಆಯ್ತು. ಬಾಸು ನಿಂಗಾಗಿ ಹುಟ್ಟಿತ್ತೇನೋ ಈ ಎಣ್ಣೆ ಪೀಸು, ಕುಡ್ದಿದ್ಯಣ? ಓ ಗೈಸ್, ಅಪ್ಪ ಜನ ಒಂದ್ ಲೈಟ್ ಆಗಿ ಅಂಡ್ರಪ್ಪಂಡ್ರಲ್ಲ, ನಾನು ಎಣ್ಣೆನೇ ಹೊಡೆದಿಲ್ಲ. ನೀನ್ ನೋಡ್ದಾಗಿಂದ ಒಂಥರ ಕಾಣ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ಏನೋ ಅಣ್ಣ ಲೈಟ್ ಆಗಿ ಹಾಕ ಒಂದಿದೆ. ಸರಿ ಆಯ್ತು, ಇದು ಇಲ್ಲೇ ಇರುವ 5 ನಿಮಿಷ ಕೇಕ್ ಕಟ್ ಮಾಡ್ಬೇಕು, ಎಲ್ಲೂ ಹೋಗ್ಬೇಡ ಪ್ಲೀಸ್, ಓಕೆನಾ? ಇಲ್ಲೇ ಇರ್ತೀನಿ. ನಿನ್ನ ಇಷ್ಟಪಡೋ ಜನಗೋಸ್ಕರ ಆದ್ರೂ ಇಲ್ಲೇ ಇರ್ಬೇಕು. ಎಷ್ಟು ಜನ ಮಾತಾಡಿಸ್ತಾರ ನಿನ್ನ, ಸೊ ಇಲ್ಲೇ ಇರ್ಬೇಕು. ಇವಾಗ ಒಂದ್ 5 ನಿಮಿಷ ಕಂಡು ಇಲ್ಲೇ ಇರೋ. ಗೈಸ್ ಇವಾಗ ನಮ್ಮ ಡಾರ್ಲಿಂಗ್ ಅವ್ರನ್ನ ಕರೆಯಕ್ ಹೋಗ್ಬೇಕು, ನಮ್ಮ ಶಿವಮಜ್ಜಿ ಅವ್ರನ್ನ. ಗೈಸ್ ಇವಾಗ ನಮ್ಮ ಡಾರ್ಲಿಂಗ್ ಅವ್ರನ್ನ ಕರ್ಕೊ ಹೋಗ್ಬೇಕು. ಡಾರ್ಲಿಂಗ್ ವೇರ್ ಆರ್ ಯು? ಅಮ್ಮ ಅಮ್ಮ ಇದೇಕಮ್ಮ ಹಿಂಗ್ ಮನ್ಗಿದ್ಯಾ? ಶಿವಮಮ್ಮ ಯಾಕೆ ಏನಾಯ್ತಮ್ಮ? ಜ್ವರ, ಆಸ್ಪತ್ರೆಗೆ ಹೋಗಿದ್ ಬರೋಂಬಾ. ಏ ಬಮ್ಮ, ಹಾ ಬಾ, ಇದು ಕೇಕ್ ಕಟ್ ಮಾಡಿಸ್ತೇವೆ, ಬಾ ಬಾ ಆಸ್ಪತ್ರೆಗೆ ಹೋಗಿದ್ ಬರೋಮ್ಮ. ಹೋಗಿದ್ಯಾ ಆಸ್ಪತ್ರೆಗೆ? ಏ ಬಾ ಕರ್ಕೊಯ್ದೆ, ಬಾ ನಿಜವಾಗ್ಲೂ ಕರ್ಕೊಯ್ತೀನಿ ಕಣ್ ಬಾ. ಹಾ ಏನಾಗಲ್ಲ ಕಣ್ ಬಾ, ಅದು ಸ್ವೀಟು ಏನಾಗಲ್ಲ, ಬರ್ಬೋದು ಬಾ ಬೊಮ್ಮ. ಅಮ್ಮ ಗೈಸ್ ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅನ್ಸುತ್ತೆ. ಅದೇ ಬಾ ಯಾವಾಗ ಬರೋದು ಬಾ ಇವಾಗ. ಗೈಸ್ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲ ಬತ್ತವ್ರೆ ಇವಾಗ. ಕುಂತಿದ್ 5 ನಿಮಿಷ ಬರೈ ಬಾ ನೀನು. ಪಾಪ ಅವನು ಕರಿಯಾಗ ಮುದ್ರ ಜಾಡ್ಸಿ ಕರ್ದವನಿ ಕಣಿರಪ್ಪ, ನಿಮ್ಮ ಅಣ್ಣನ್ ಬಿಟ್ಬಿಟ್ಟು ಏನ್ ಕೇಕ್ ಕಟ್ ಮಾಡಲ್ಲ ನಾನು. ಏ ಬಾ ನೀನು ಇರ್ಲಿ. ಈ ತಲಾಸನ ಮಾಡ್ತಿರೋದು ಇನ್ನೂ ಎಲ್ಲಿ ಕಮ್ಮಿ 3/4 ಗಂಟೆ ಮೇಲೆ ಇತ್ತ. ಬಾ ಏನಾಗಲ್ಲ. ಅಯ್ಯ ದೇವ್ರ ಈ ಕುಟ್ಬಿಟ್ಟಿದ್ದೀನಿ ಕಣ, ತಲೆಗೆಲ್ಲ ಸಾಂಪಾಕ್ಬಿಟ್ಟು. ಮದುವೆ ಮಾಡುದು. ಗೈಸ್ ಎಂತ ಕೋ ಇನ್ಸಿಡೆನ್ಸ್ ಅಂದ್ರೆ, ವಿಜಿನುವೆ ಸ್ನಾನ ಮಾಡ್ತಾ ಇದ್ದಾನಂತೆ, ತಲೆಗ್ ಸಾಂಪು ಹಾಕೊಂಡಿದ್ದಾರಂತೆ, ಜಿನಳಿನೂ ಸ್ನಾನ ಮಾಡ್ತಾ ಇದ್ದಾನಂತೆ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಇಬ್ರು ನನ್ನ ಮಕ್ಳು ಹಿಂಗೆ ಮಾಡ್ಕೊಂಡ್ರು. ಗೈಸ್ 150K ಫ್ಯಾಮಿಲಿ ಅಂದ್ರೆ 1,50,000 ಕುಟುಂಬ. ಇನ್ನೊಂದ್ಸತಿ ನಮ್ಮ ಶಿವಮಜ್ಜಿನ ಕರೆದ್ಬಿಟ್ಟು ಬಂದ್ಬಿಡ್ತೀನಿ, ಅವ್ರು ಇಲ್ಲೇ ಯಾಕೋ ಮನ್ಸಾಗಲ್ಲ. ಅಮ್ಮ ಬಮ್ಮ, ಅಮ್ಮ ಹೊಸಿ 5 ನಿಮಿಷ ಬಾ, ಒಂದೋಗುವೆ. ಯಾಕಮ್ಮ ಬರ್ತಿಲ್ವಾ? ಬಾ ಏನಾಗಲ್ಲ ಕಣಂತೆ. ಅಪ್ಪ ಜನ ಬಾ ಕೂತ್ಕೋ, ಬಡ ಕೂತ್ಕೋ. ಸರಿ ಬಾ ಒಳಗ್ ಬಾ. ಗೈಸ್ ಕೇಕು ರೆಡಿ. ಗುರು ಬಾ ಗುರು, ಇನ್ನು ಎಷ್ಟು ಗುರು, ಬೇಗ ಬಾ ಗುರು. ನಮ್ಮ ಜ್ಞಾನವಿ ಅವ್ರನ್ನ ಕರಿಬೇಕು ಇವಾಗ. ಜ್ಞಾನವಿ ಅಕ್ಕ ಬಕ್ಕ ಕೇಕ್ ಕೊಡ್ತೀವಿ ತಿನ್ನುವೆ. ಗೈಸ್ ನಾನು ಎಷ್ಟ್ ಸತಿ ಕೇಕ್ ಕಟ್ ಮಾಡಿರ್ಲಿ, ಆದ್ರೆ ಒಂದ್ಸತಿನ ನಮ್ ಜ್ಞಾನವಿ ಬಂದೇ ಇಲ್ಲ. ಇವತ್ತರ ಕರಿಯಮ್ಮ ಅಂದ್ರೆ ಇವತ್ತು ಹಿಂಗ್ ಮನಿ ಕಂಡವಳೆ. ಇಲ್ಲಿ ನೋಡಿ ಹುಚ್ಚ ಎಲ್ಲ ಊದ್ಬಿಟ್ಟವಳೆ, ಇಲ್ಲೆಲ್ಲ ತ್ಯಾಗೋದು ಹಾಸಿಗೆ ಎಲ್ಲ ಅದ್ಗೆಡ್ ಸಾಕ್ಬಿಟ್ಟದೆ ಮುದವಿ. ಗೈಸ್ ನಮ್ ದೊಡವ ಇಸ್ ಮೇಕಿಂಗ್ ಮುದ್ದೆ. ಏನ್ ದೊಡವ ಒಂದೇ ಕೈಲಿ ಶಕ್ತಿ ಉಮೆ ನಂಗೆ ಈ ತರ ತಿನ್ನಿಸಿದ್ಯಾ ಮುದ್ದಿಯಾ? ದೊಡಪಂಗ್ ಮಾಡಿ ತಿನ್ಸದ, ತಿನ್ಸ್ ಶಕ್ತಿ ಮಾಡೋದು. ನಿನ್ ತಮ್ಮ ಏನಂತ ಗೊತ್ತಾ ಗುರು? ನಮ್ಮ ಅಣ್ಣ ಬರಂಗಂಟ ಕಟ್ ಮಾಡೋದ್ ಬೇಡ ಅಂತ.
ಗೊತ್ತು ಯಾರು ದರ್ಶನ್ ಗರ್ವಡಿ ಯಾರು ನಿನ್ ರೋಡಿ ನಿನ್ ಗತ್ ತೋರಿಸ್ತಾ ಇರೋದಾ ನಿನ್ ತಮ್ಮ ಉಳಿಸ್ತಾ ಇರೋದು ಗುರು ಗುರು ನಿನ್ ತಮ್ಮಂಗ್ ಯಾಕೆ ಗುರು ನಿನ್ ಮೇಲೆ ಅಷ್ಟೊಂದು ಲವ್ ಹಂಗೆ ಗುರು ಯಾವತ್ತು ರಾಮಲಕ್ಷ್ಮಣ ದರ್ಶನ್ ಗರ್ವಡಿ ನೀನ್ ದರ್ಶನ್ಗೆ ರೋಡಿ ಓಕೆ ನಿನ್ ತಮ್ಮ ಅಪ್ಪ ನೀನ್ ಉಜ್ರಮುಣಿ ಅಂತಲ್ಲ ನಿಮ್ಮ ಅಣ್ಣ ಹೇಳಿದ್ ಕಣಪ್ಪ ನೀನ್ ಉಜ್ರಮುಣಿ ಅಂತ ಅಣ್ಣ ಹೇಳಿದ್ರೆ ಮಾತ್ರ ಏನಿಲ್ಲ ನಾನ್ ಹೇಳಿದ್ರೆ ಮಾತ್ರ ಕೋಪ ಸಿಟ್ಟು ಏನಣ್ಣ ನಿಂದು ಕೊಟ್ಲೆ ಮನಿ ಅಂತ ನೀನ್ ಯಾರು ನಾನ್ ಯಾರು ಅಂತಂದ್ರ ನೀನು ನಾನು ಒಬ್ಬ ಮನ್ಸ ಅದಕ್ಕೆ ಲೈಟ್ ಆಗಿ ಕುಡಿದಿತ್ತು ಇವಾಗ ಒಂದ್ ಚೂರಾಗಿ ಏರ್ತಾ ಇದೆ ಇನ್ನೊಂದು ಬಿಟ್ಬಿಟ್ರೆ ಸರಿಯಾಗಿ ಬಿಡುತ್ತೆ ಬಿಡ ದೊಡ್ಡವ ಇಲ್ಲ ದೊಡ್ಡಮ್ಮ ಗೈಸ್ ಜ್ಞಾನವಿ ಇವತ್ತು ಬರ್ಲಾ ಯಾಕಂದ್ರೆ ಮುದೇವಿ ಮನಿಕಬೇಕು ಅಂತದೆ ಜ್ಞಾನವೇ ಕೇಕ್ ಕೊಟ್ಟವು ಬಾ ಬೇಗ ನಮ್ ದೊಡ್ಡವ ಇಟ್ಟು ತಿರಿತದೆ ಗೈಸ್ ಬಾ ಸುಮ್ನೆ ಬಾ ಇದು ಕಟ್ಟಯ್ಯ ಬಾ ಸುಮ್ನೆ ಖುಷಿ ನೀವ್ ಹೊರಗಿದ್ದು ಕಡಿಯೋಗಪ್ಪ ಅಣ್ಣ ಅಬ್ಬಾಸ್ ಮ್ಯಾಂಗೋ ಏನಾದ್ರು ಅಳಿಸ್ತಾ ನೀನು ಏನ್ ಮಾಡ್ತೀಯ ಮ್ಯಾಂಗೋ ಅಂದ್ರೆ ಯಾರು ಮ್ಯಾಂಗೋ ಅಂತ ನಾನೇ ಹೆಸರು ಕಟ್ಟಿರಮ್ಮ ಯಾರ್ಗ್ಯ ನಮ್ ರಘು ಮಗಳ್ಗ ಜ್ಞಾನವಿಗೆ ಮತ್ತೆ ನೀನು ನಾನೇ ಹೆಸರು ಕಟ್ಟಿರ ನೀನ್ ಆಪಲ್ ನೀನ್ ಕೆನ್ನ ಆಪಲ್ ಇದ್ದಂಗಲ್ಲ ಮತ್ತೆ ಕಾಕ್ಟಾನ್ ಕರಿಯ ನಾನು ಮತ್ತೆ ಹೇಳ್ಬೇಕಲ್ಲ ನೀನು ಯಾಕಪ್ಪ ನಿನ್ ತಮ್ಮ ಯಾಕೆ ಹಿಂಗ್ ಉಸಿರು ಬಂದಿದ್ರ ದೊಡ್ಡಪ್ಪ ನಿನ್ ತಂಗಿ ನೋಡಿದ್ರೆ ಸೈಲೆಂಟ್ ಅಣ್ದಿರ್ ಮುಂದೆ ಒಂದ್ ಮಾತಾಡಲ್ಲ ಮೆಡ್ಡಕ್ಕ ಹುಷಾರಿಲ್ಲ ಅಂತ ಮನ್ಬಿಟ್ಟಿರೋದು ನಮ್ಮಪ್ಪ ಬೈತ ಮೆಡ್ಡಕ್ಕ ಅಂತ ಗೇಸ್ ನಮ್ ಚಿನ್ನ ಮಗ್ಳು ಬಂದ್ಲು ಜ್ಞಾನವಿ ಮಗ್ಳು ಬಂದ್ಲು ಸೌಂದರ್ಯ ಮದುವೆ ಬತ್ತು ಗೈಸ್ ಜ್ಞಾನವಿಗೆ ಹುಷಾರಿಲ್ಲ ಅಂತ ಪಾಪ ಗೈಸ್ ನಮ್ಮ ಶಿವಮಮ್ಮನು ಬತ್ತೈದಂತೆ ಇವಾಗ ನಮ್ಮ ಡಾರ್ಲಿಂಗು ಏ ಮುದ್ಕಿ ನಿಂಗ್ ನಾನ್ ಕರೆದಿದ್ದು ಕೇಳಲಿಲ್ವ ಕಿವಿ ಯಾಕಮ್ಮ ಆಯ್ತು ಇದಪ್ಪ ಕೂತಿದ್ದು ಬಪ್ಪ ನಿನ್ನ ಕರಿಬೇಕಪ್ಪ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮತ್ತೆ ನಿಮ್ಮ ಆಶೀರ್ವಾದದಿಂದ 1,50,000 ಜನರು ಪ್ರೀತಿ ಗಳಿಸೋ ನೀವು ಸಿಕ್ಕಾಪಟ್ಟೆ ಖುಷಿ ಇದ್ದಾರೆ ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ ನಮ್ಮ ಒಟ್ಟು ಕುಟುಂಬ ನಮ್ಮ ಪೂರ್ತಿ ಫ್ಯಾಮಿಲಿ ನಿಮ್ಗೆ ನೆಕ್ಸ್ಟ್ ಇರ್ತೀವಿ ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ ನಿಮ್ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರ್ಲಿ ಅಪ್ಪ ನೀನು ಹೇಳೋದಿರಪ್ಪ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಉಜ್ಜಯಗೊಂಡಪುರದ ಅಂದಾನೆಗೊಂಡ ಮಗ ತಿಮ್ಮೇಗೌಡ ನನ್ ಮಗ ಇಷ್ಟೊಂದು ಪ್ರತಿಭೆಯನ್ನು ತೋರಿಸಿ ಇವತ್ತು ಅವನು ಗುರ್ತಿಸಿ ನನ್ನನ್ನು ಶರತ್ ಅವ್ರ ತಂದೆ ನೀನು ಅಂತ ಹೇಳ್ದಲ್ಲ ಅದಕ್ಕೆ ಅವನು ನಮ್ಮ ಶರತ್ ಗ್ರೇಟ್ ಇದೇ ರೀತಿ ಮುಂದುವರಿಸ್ಕೋಗು ಮೊದಲನೇದಾಗಿ ನಾನು ಹೇಳೋದನ್ನ ದೊಡ್ಡವ್ರಿಗೆಲ್ಲ ಮರ್ಯಾದೆ ಕೊಡು ಗುರು ಹಿರಿಯರಿಗೆ ನಮಸ್ಕರಿಸು ದುರಾಂಕಾರವನ್ನು ಬಿಟ್ಟು ಬೆಳೆದ್ರೆ ಬೇಕಾದಷ್ಟು ಎತ್ತರ ಬೆಳಿಬಹುದು ಅಂತ ನನ್ನ ಅನಿಸಿಕೆ ನಮ್ಮಪ್ಪ ನೆನ್ತದೆ ನಾನು ದೊಡ್ಡಪ್ಪ ಅಪ್ಪ ನಿಂದೇನಲ್ಲ ಬರ್ಲೆ ಕರ್ನಾಟಕ ಇದು ಕರ್ನಾಟಕ ಕನ್ನಡಿಗ ಅದು ನಿಜವಾಗ್ಲೂ ನಮ್ಮನ್ ಬೆಳೀತಾರ ಅಂತಂದ್ರ ಪ್ರತಿಯೊಬ್ಬರಿಗೂ ಬಯಸಿದ್ದು ಅದನ್ನ ಇವತ್ತಿಲ್ಲ ನಾಳೆ ತೋರಿಸ್ಬೇಕು ಅಂತ ಪ್ರತಿಯೊಬ್ಬ ಮಾನವನಿಗೆ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಆಫ್ ದ ಫಿಸಿಕ್ಸ್ ಅವ್ರು ಪ್ರತಿಯೊಬ್ಬರು ಅನುಕೂಲ ಸಾಕ್ ಕೇಕ್ ಕಟ್ ಮಾಡುವ ಸಮಯ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವ ನಮ್ಮ ಗುರುಗಳು ನಮ್ಮ ದೊಡ್ಡಪ್ಪಗೆ ವರದಿಂದ ಬಾಳೆ ಬಂದ ಅಪ್ಪ ಜನ ಬಾಸ್ ಕನ್ನಡ ನಾಡಿನ ಜನತೆಯ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ನಮ್ದು ಕನ್ನಡ ನಾನು ಕನ್ನಡಿಗ
ಕನ್ನಡದ ಕಾವಲಿಗ ಕಣ್ಣೆರಡು ಇರಬಹುದು ನೋಟಗಳೊಂದೇ ನಿಮ್ಮಿಂದ ನಾವು ಯಾವಾಗ್ಲೂ ಹಿಂಗೆ ಇರ್ಲಿ, ಇದೇ ತರ 3 ಲಕ್ಷಕ್ಕೊಂದು 4 ಲಕ್ಷಕ್ಕೊಂದು 5 ಲಕ್ಷಕ್ಕೊಂದು ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ಇದಕ್ಕೆಲ್ಲ ನೀವು ಸಾಥ್ ಕೊಡ್ಬೇಕಷ್ಟೇ, ಏನೇನಿಲ್ಲ. ನಿಮ್ಮಿಂದ ನಾವು ಹಿಂಗೆ ಪ್ರೋತ್ಸಾಹ ಮಾಡ್ತಾರೆ. ಥ್ಯಾಂಕ್ ಯು. ಆಮೇಲೆ ಕೇಕ್ ತಂಗ್ ತಿನ್ನಲ್ವಾ ಅಂತ ನೀನು? ಕೇಕ್ ನಾನು ತಿನ್ನಲ್ಲ. ಕೇಕ್ ತಿನ್ನು. ಎಲ್ಲಿ ತಿನ್ನೇ ಇಲ್ವಂತಲ್ಲ? ನಾನು ನಿಜವಾಗ್ಲೂ ತಿಂದೆ. ತಿನ್ನಲ್ಲ. ಡ್ರಿಂಕ್ಸ್ ಮಾಡ್ಬಿಟ್ಟು ಕೇಕ್ ತಿನ್ನಂಗಿಲ್ವಾ? ಕೇಕ್ ಕಳ ಗೈಸ್, ಈ ಮೂವಿ ಐತಲ್ಲ, ಇದು ಬಬ್ರು ವಾಹನ, ಗೂಸ್ ಬಂಪ್ಸ್ ಅನ್ಕೊಡಿ. ಈ ಮೂವಿ ನೋಡಿದಾಗೆಲ್ಲ ಮೈರಾಮ ಎಲ್ಲ ಜುಮ್ ಅಂತ ಎದ್ನಿಂತ್ಕೊಂಡ್ಬಿಡು. ತಂಗೈದೆ ಅವ್ರ ಆಕ್ಟಿಂಗ್ ಎಲ್ಲ. ನಮ್ಮ ಅಪ್ಪ ಇಲ್ಲಿ ನೋಡಿ ಎಷ್ಟು ಖುಷಿ ಪಟ್ಕೊಂಡು ಯಾವ ರೇಂಜಿಗೆ ಎಂಜಾಯ್ ಮಾಡ್ಕೊಂಡು ನೋಡ್ತಿರೋದ್ ನೋಡಿ. ಅಪ್ಪ ಏನ್ ಅನ್ಸುತ್ತೆ ಇದು ಪ್ರತಿ ಸಲ ನೋಡಿದಾಗ್ಲೂ ನಿಂಗ? ಈ ತರ ಪೃಥ್ವಿಲೇ ಯಾರು ಊಟಲ್ಲ ಅನಿಸ್ತದ ರಾಜ್ಕುಮಾರ್ ಅಂದ್ರೆ ಈ ಭೂಮಿ ಮೇಲೆ ಯಾರು ಊಟಲ್ಲ ಅಂತ ಇಲ್ಲ. ಪರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆತರ ಆಗೋ ನೋಡ್ತೀರಿ. ನಾನು ಅವ್ರ ತರ ಆಗಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನನಗೂ ಗೊತ್ತು, ಹೇಳುದು ಅನುಕರಣೆ ಮಾಡ್ಕೋಬೇಕಲ್ವಾ? ಸರಿಯಪ್ಪ. ರಾಜ್ಕುಮಾರ್ ಅವ್ರ ತರ ಇದ್ರು, ಅವ್ರ ದುರಾಂಕಾರ ಐತಿದ್ದಿಲ್ಲ, ಎಲ್ರನ್ನೂ ಪ್ರೀತಿಸ್ತಿದ್ರು, ಎಲ್ರಿಗೂ ಗೌರವ ಕೊಡ್ತಿದ್ರು. ಆಮೇಲೆ ಅವ್ರ ತಂದೆ ನಮ್ ಭಾರಿ ಹೊಗಳ್ತಿದ್ರು. ಅವರು ತಂದೆ ತಾಯಿ ಅಂದ್ರ ದೇವ್ರ ಸಮಾನದಲ್ಲಿ ಇಟ್ಟು. ಆಮೇಲೆ ಹೆಣ್ಮಕ್ಳು ಅಂದ್ರೆ ಭಾರಿ ಪ್ರೀತಿ ಅವ್ರಗ. ಎಷ್ಟೇ ಚೆನ್ನಾಗಿ ಅಭಿನಯ ಮಾಡಿದ್ರು ಕೈ ಎತ್ ಮುಗಿತಿದ್ರಂತ ಹೋಗಿ. ಇದು ಅಪ್ಪ ರಾಜ್ಕುಮಾರ್ ಅವ್ರು ಓದಿರೋದು ಗಾದ್ನೂರು 4ನೇ ಕ್ಲಾಸ್ ಅಷ್ಟೇ. ನಾನು ಇಷ್ಟು ಓದೋನಪ್ಪ. ಏನು ಪ್ರಯೋಜನ? ನಮ್ಮಪ್ಪ ನೋಡಿ ನಾನು ಓದೋದು ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾ. ಅಪ್ಪ ಬಾಸ್, ನಿಮ್ಗೆ ಅಲ್ಲಿ ಎಲ್ಲಿ ನಿಮ್ಗೆ ಏನಾದ್ರು VIP ಟ್ರೀಟ್ಮೆಂಟ್ ಏನಾದ್ರು ಕೊಡಗಿಡ್ಬೇಕಾ? ಹೆಂಗೆ VIP ಬಾ ಹೆಂಗ್ರಿ ಇಷ್ಟು ಬೆಳ್ಳಕ್ ಕಾಣಿಸ್ತಿದ್ಯೆ? ಆ ಕೇಕ್ ಕಟ್ ಮಾಡಕ್ ಬರ್ಲಿಲ್ಲ, ಊಟ ಮಾಡಕ್ಕೆ ವಿಜಯ್ ಅವ್ರ ಅಟ್ಲೆ ಊಟ ಮಾಡ್ಬಿಟ್ಟವನೆ, ಅದಕ್ಕೆ ವಿನಯ್ ಊಟ ಮಾಡಕ್ ಬಂದವನೆ. ಗೈಸ್, ನಮ್ಮ ಅಪ್ಪ ಜಣ್ಣವರು ಸ್ವಲ್ಪ ತಗೊಂಡು ಇವಾಗ ಊಟ ಮಾಡ್ತವ್ರೆ. ನಮ್ಮ ಬಾಸು ವಿನಯ್ ಬಾಸ್. ಜಾಸ್ತಿ ಅಪ್ಪ ಜನ ಆಯ್ತಾ? ಎಲ್ಲ ಮುಗಿಸ್ತಾ ಕೆಲ್ಸನ? ಅಣ್ಣ ಬಾಸ್. A few moments later. ಅಣ್ಣ ವಾಯ್ಸ್ ಹಸಿ ಕಮ್ಮಿ ಆಯ್ತು. ಹಾ ಬಾಯ್ಲೆ ಹಿಂಗೆ ಅಣ್ಣ, ಬಾಯ್ಲೆ ಆಯ್ತು. 4 ಪಾಟ್ಲು ಕುಡ್ಸು ಚಂದ 6 ಗಂಟೆ ವಾಯ್ಸ್ ಬತ್ತಾ. ಬಾಯ್ಲೆ ಆಯ್ತು. ಒಂದ್ ಮ್ಯಾಟ್ರ್ ಅದ ಬೈಲೆ, ನಿಂಗ್ ಮ್ಯಾಟ್ರ್ ಅದೇ ಮೀಟ್ರ್ ಇಲ್ಲ ಅಂತ ವಿಜಯ್. ಬಲ ಊಟ ಮಾಡು. ಇವನ್ ಎಷ್ಟಟ್ ಹಾಕಿದ್ಯಪ್ಪ? ನನ್ನ ಮಗನೇ ಒಂದ್ ವಾರದಿಂದ ಅಂತಿದ ಸರತ್ ಅವ್ರ ಮನೇಲಿ ಊಟ ಮಾಡ್ಬೇಕು, ಸರತ್ ಅವ್ರ ಮನೇಲಿ ಊಟ ಚಪಾಪ ಇರ್ಲಲ್ಲ. 1,000 ಇಲ್ಲ ಯಾವ ಮಾನ ಮರಿದೆ ಅಂತ ದುಡ್ಡದಂತ ಕೇಕ್ ತಂದ್ ಮಡ್ಗೋ ನಂದೇ. ಅಲ್ಲ ಬಟ್ಟೆ ಎಲ್ಕದ್ದೆ ಇದು ವಿಜಯ್ ಎಲ್ಲ ಏನಕ್ಕೆ ನೀನು ಹೆಂಗ್ಸು ಅಂತಾರಲ್ಲ? ಬೀದಿಲ ಸಾಯಂಕಾಲದಲ್ಲ ನಿಮ್ ಚಾನ್ಸ್ ಕೊಟ್ಬಿಡ್ತೀನಿ ನಾನು ಆಡ್ಕಳಿ ಅಂತ. ನಮ್ ವಿನಯ್ ಆಡ್ಕೊಳಕದ್ದ ನೀವು? ಯಾರು ನನ್ ಬ್ಲಾಗ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ಮಾತ್ರ ದಿಸಕ್ಕೆ ಇಲ್ಲ ಅಂದ್ರು 2 ರಿಂದ 3 ಸತಿ ಹಾಕನ್ ಅದೇ ಬ್ಲಾಗ್ ನೋಡಿದ್ವಾಗ್ನೇ ನೋಡೋದು. ಕೊಡು ಇನ್ನೊಸಿ ಹೋಗಿರಿ ಸರ್ ಚಂದಾಗಿ ಅಂತ ಹೇಳ್ತೀನಿ. ಏನ್ರಲ್ಲ ಇಬ್ರು ಜೊತೆಯಾಗಿ ಬಂದ್ಬಿಟ್ಟಿದೀರಿ. ನಾವೆಲ್ಲಾದ್ರೂ ಜೊತೆ ಇದ್ದಕ್ಕಪ್ಪ. ವಿಜಯ್ ನಿಂಗ್ ಕೇಕು. ಅಯ್ಯೋ ನನ್ ಮಿಸ್ಸಸ್ಗೋಸ್ಕರ ಕೇಕು ಸಾಕಮೇ. ಇದೇ ಬೇಜಾನು, ಹೆಚ್ಚು ಕಮ್ಮಿ 3 ತಿಂಗಳು ಇದ್ದ ತಿನ್ಬೋದು. ಏನಿಲ್ಲ ಆಪರೇಷನ್ ಕೇಕ್ ಎಲ್ಲ ನೀ ಓಲೋ ಅಲ್ಲಿ ನೋಡ್ಲ ಸ್ಟೈಲ್ ಆಗಿ ತಿಂತಿರೋದು. ಇಲ್ಲ ಊಟ ಗೀಟ ಮಾಡ್ಬಿಟ್ಯಾ? ಈ ಕೇಕಲ್ಲೇ 3 ತಿಂಗಳು ಜೀವನ ಮಾಡ್ಕೊ ಆಯ್ತಾ? ನಿಮ್ ಮಟ್ಟಿ ಅವ್ರ ಊಟ ಎಲ್ಲ ಹೆಂಗ್ ಉಳಿಸ್ತದ ನೋಡು. ಹಂಚ್ಕೋತೀನಿ ಅದ್ರಲ್ಲಿ ಹೊಟ್ಟೆ ತಮ್ಮತೆಗಳ ಸಮಾಚಾರ. ಎಲ್ಲಾರು ಊಟ ಹಾಕ್ಬಿಟ್ಟಿದೆ ಇವತ್ತು. ನೀನೇ ಬರ್ನಿಲ್ಲ ಲೋಪಲ್ ನನ್ ಮಗನ. ಜಿನೇಳಿ ಜನ್ಮ ಸಾರ್ಥಕ ಆಗೋಯ್ತು ಬಿಡು. ಅಲ್ಲ ಕಣ
ಒಂದ್ ಪೀಸ್ ಇವ್ರು ಒಟ್ಟಿಗಾರ ಹಬ್ಬಕ್ಕೆ ಬಂದ್ಬಿಟ್ರೆ ಅವ್ರಿಗೂ ಹಂಗೆ ಹೆಂಗ್ ಕಳಿಸ್ತಾನೆ ಅಲ್ವಾ? ಅವ್ರಿಗೂ ಹಂಗೆ ಹೆಂಗ್ ಕಳಿಸ್ತಾನೆ ಬಿಟ್ಟಿ ಊಟ ತಿನ್ಕೊಂಡ್ರಲ್ಲ ಅಂತ. ಗಾಡಿನ ಕೆಳಗೆ ಕೇಳಂಗಿಲ್ಲ, ತಿರ್ಗಿಸ್ಕೊ ಹೋಯ್ತಾರ ಬಿಟ್ಟಿ ಊಟ ಮಾಡಿ ಹಬ್ಬಕ್ಕೆ ಕರೆದ್ಬಿಟ್ಟು ಬಿಟ್ಟಿ ಊಟ ತಿಂತಿದ್ದಾರೆ ಅಂತ. ಏನು ಕೊಟ್ಟಿಲ್ಲ ಬಂತ ಬರಗಂಟೆ ಜರ್ಕ ತಿನ್ಕೊಂಡ್ಬಿಡ್ಬೋದಾಗಿತ್ತಲ್ಲ ನೂದ್ ನನ್ ಮನೆ. ನಿನ್ ರೀಲ್ಸ್ ಅಲ್ಲಿ ಕಮೆಂಟ್ಸ್ ಓದ್ತಿದ್ದಾರೆ ನೀನು. ಕಮೆಂಟ್ ಅಲ್ಲೆಲ್ಲ ಏನಕ್ಕೆ ಸರತ್ ಅವ್ರ ಮನೆಗೆ ಹೋಯ್ತಿಲ್ಲ ಅಷ್ಟೊಂದು ಕೇಳ್ತಾರಲ್ಲ ಹೋಗಿ ಅಂತ ಆಗ್ತಾರ ತಾನೆ. ಬರಕ್ ಏನ್ ರೋಗ ನನ್ ಮಗನಿಗೆ ಮೇ ಉಗಿಯ ಮೋಸಿ. ಹೇಳಪ್ಪ ಬಾಸ್, ನೀನ್ ರಿಪ್ಲೈ ಕೊಡಪ್ಪ. ಏನ್ ಹೇಳಿ ಅದೇ ಏನಕ್ ಬತ್ತಿಲ್ಲ ಅಂತ. ಅಷ್ಟೊಂದ್ ಜನರಿಗೆ ಬೆಲೆ ಬೇಡವಾ? ನನ್ ಮಗನ ನೀನ್ ಸಪೋರ್ಟ್ ಮಾಡ್ತವ್ರೆ. ಮನಿಕಲ್ಲ ಇವ್ ನಿದ್ದೆ ಇಂಪಾರ್ಟೆಂಟ್ ಆಗಲ್ಲ ಜನಗಳಿಗಿಂತ. ನಿದ್ದೆ ಕೊಡಲ್ಲ, ಅದಕ್ಕೋಸ್ಕರ ಬರೋದು. ಮುಚ್ಕೊಂಡ್ ಬರಲಿ ಇನ್ಮೇಲಿಂದ, ಅರ್ಥ ಆಯ್ತಾ? ಸರಿ ಅಣ್ಣ, ನೀವ್ ಹೇಳ್ಮೇಲೆ ಗೊತ್ತಿಲ್ಲ. ಸರಿ ಬಾಸ್, ನಿದ್ದೆನ ಬಾಡಿಗೆಗೆ ತಗೊಬ್ಲ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ. ವಿಜಿನಿಂಗ್ ಮಾತಾಡೋದು ಯಾರು ಹೇಳ್ಕೊಟ್ಟಿದ್ದು? ಮಾತಾಡೋವೆಲ್ಲ ಚೈಲ್ಡ್ ಮಾತುಗಳಲ್ಲ ನೀನ್ ಆಡವೆಲ್ಲ. ಚಿಕ್ಕ ಎಷ್ಟು ಚೆನ್ನಾಗ್ ಆಡ್ತಾರಲ್ಲ ನಿನ್ಗಿಂತ ಮಾತಾ. ನೋಡಿ ಎಸ್ ರಗ್ಗೋಸ್ಕೊಂಡು ನಾನು ನನ್ನ ಮಿಸ್ಸಸ್ ಇವಾಗ ತಾಚಿ ಮಾಡ್ತೀವಿ. ಮಮ್ಮಿ ಮಲ್ಕಮಿ 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 ಕಿತ್ತೋದ್ ನೋಡಿ. ಇಲ್ಲ ವಿನಯ್, ಇನ್ಮೇಲೆ ಬಾ ಮಸಾಲ ಮುಸ್ಕೊಂಬ ಆಯ್ತಾ? ನೀ ಬರೋದೇ ಬೇಡ ಹೊಲ ನಮ್ದೇ ಮಲಿಕತಿ. ಇಲ್ಲ ನೀ ಬರ್ನಿಲ್ಲ ಅಂದಾಗ್ಲೇ ಕಳ ನಾವು ಸೀರಿಯಸ್ ಆಗಿ 10-11 ಗಂಟೆಗೆ ಮನಿಕ ಹೊಡ್ತೀವಿ. ನೀ ಬಂದಾಗ್ಲೇ ಹಿಂಗ್ ಆಡೋದು 11 ಗಂಟೆ ಮಾಡೋದು. ನಿನ್ನಿಂದನೂ ನಮಗ್ ನಿದ್ದೆ ಇಲ್ಲ. ಮತ್ತೆ ಗೈಸ್, ಇವತ್ತೊಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕತ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನೀವು ಹಾಕೋ ಪ್ರತಿಯೊಂದು ಕಮೆಂಟು ನಮಗೆ ಸ್ಫೂರ್ತಿ ಇದ್ದಂಗೆ. ನೀವು ಹಾಕೋ ಪ್ರತಿಯೊಂದು ಕಮೆಂಟು ಸಿಕ್ಕಾಪಟ್ಟೆ ಸ್ಫೂರ್ತಿ ನೀಡ್ತದೆ. ಅದ್ರಲ್ಲೂ ಇವಾಗ ಬರ್ತಿರೋ ಕಮೆಂಟ್ಸು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಒಂದೊಂದು ನೋಡ್ತಿದ್ರು. ನಿಮ್ಮಿಂದ ನಾವು ಟಾಟಾ, ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗಮ್ಮ.